ಕಾಂಗ್ರೆಸ್ನಲ್ಲಿ ಉಳಿಯೋಂಗೆ ಮಾಡಿ ಅಲ್ಲೇ ನೀ ಏನಾದರೂ ಮಾಡ್ಕೊಳಪ್ಪ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ನಡೆಸಿದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ, ಆದರೆ ತಮ್ಮ ಮಗನನ್ನು ಬೆಳೆಸುವಲ್ಲೇ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಸಹಿತ ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಆದರೂ ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು ಈ ದಿಶೆಯಲ್ಲಿ JDSನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕು, ತಮ್ಮ ಕೈಯಲ್ಲಿ ಪಕ್ಷ ಉಳಿದ ಜೊತೆಗೆ ಅಧಿಕಾರ ಹುಡುಕಬೇಕು ಅನ್ನುವಂಥದ್ದು. ಈಗ 19 ಜನ ಇದ್ದಾರೆ, ಇನ್ನೂ ಹೆಚ್ಚು ಮಾಡ್ಬೇಕಂತ ಅವ್ರ ಅಭಿಲಾಷದ. 50 ಕ್ಷೇತ್ರಗಳಲ್ಲೇ ಸುತ್ತಾಗ್ತಾ ಇದ್ದಾರೆ ನಮ್ಮ ಕುಮಾರಸ್ವಾಮಿಗಳು. ಅಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು ಇನ್ನು ಚುನಾವಣೆಯಲ್ಲಿ ಗೊತ್ತಾಗುವಂಥದ್ದು 2018. ಅದಕ್ಕೆ ಮೊದಲ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ದೆಲ್ಲ ಇದೇ ರೀತಿ ನಮ್ಮ ಇವತ್ತು ಏನಪ್ಪ ಅಂದ್ರೆ ವಿಜೇಂದ್ರವ್ರ ಪರಿಸ್ಥಿತಿ ಅದ. ಇಬ್ಬರು ಇವತ್ತು ಅತಂತ್ರರಾಗಿದ್ದಾರೆ. ಒಬ್ಬರು DKಶಿಯಿಂದ, ಇನ್ನೊಬ್ಬರು ಯಡಿಯೂರಪ್ಪನವರ ವಿರೋಧಿಗಳಿಂದ. ಹೀಗಾಗಿ ಅವರಿಬ್ಬರು ಸ್ವಂತ ಏನೋ ಮಾಡಬೇಕು ಅಂತ ಇದ್ದಾರೆ. ಆ ಸ್ವತಂತ್ರ ಅನ್ನುವಲ್ಲಿ ಫನ್ ಅದ. ಅದು BJP ಜೊತೆಗೋ ಸ್ವತಂತ್ರ ಅನ್ನೋದು ನಮ್ಮ ಯಡಿಯೂರಪ್ಪನ ಬಿಡಿಸಿಡ್ಬೇಕಾಗ್ಯದ. ಅದೇ ಕಾಲಕ್ಕೆ ಇವರು ಸಹಿತ DKಶಿ ಅವ್ರು ಬಂದ್ರೆ ನಾವು ಇಲ್ಲ ಅನ್ನುವಂಥ ಮೆಸೇಜನ್ನು ಸೂಕ್ಷ್ಮ ಕೊಡ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಪೂರ್ತಿಯಾಗಿ ಏನಪ್ಪ ಅಂದ್ರೆ ಗೊಂದಲದಲ್ಲಿದ. ಅದ್ರ ಜೊತೆಗೆ ಏನು ಬೇಕಾದ್ದು ಆಗ್ಬೋದು ರಾಜಕೀಯದಲ್ಲೇ ಅನ್ನುವಂಥ ಮಾತಿಗೂ ಸಾಕ್ಷಿಯಾಗುವ ಎಲ್ಲ ಸಾಧ್ಯತೆಗಳಿದಾವೆ ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ಮುಂದೇನು ಆಗ್ತದೆ ನೋಡೋಣ. ಅದನ್ನು JDS ಯಾವ ರೀತಿಯಾಗಿ ವರ್ತನೆ ಮಾಡ್ತದೋ, ಅದೇ ಕಾಲಕ್ಕೆ ವಿಜೇಂದ್ರ ಅವರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ಈ ಥರ ಇದು ಸತ್ಯದ ಕೈಗಂಡೆ ವಂದನೆಗಳು.